ಯಜಮಾಂತಿ. ಸರಿ ಸರಿ ಕಣ, ನಾನು ಆಮೇಲೆ ಮಾಡ್ತೀನಿ. ಏನ್ ಯಜಮಾಂತಿ? ಬಾಲಾಜಿ ಇನ್ನೂ ಬಂದಿಲ್ಲ ಅಂತ ಪೂರ್ವಿ ಟೆನ್ಷನ್ ಅಲ್ಲಿದ್ದಾಳೆ. ಬರ್ತಾನೆ ಬಿಡು, ಯಾಕೆ ಸುಮ್ಮನೆ ಟೆನ್ಷನ್ನು? ಕೋಪ ಮಾಡ್ಕೊಂಡಿದ್ದಾನಲ್ವಾ, ಕೋಪ ಕಮ್ಮಿ ಆದ್ಮೇಲೆ ಅವನೇ ಬರ್ತಾನೆ. ಅವ್ನು ಎಲ್ಲಿಗೆ ಹೋಗ್ತಾನೆ ಹೇಳು ಮನೆಗೆ ಬರ್ದಂಗೆ? ಅಯ್ಯೋ, ಬೆಳಿಗ್ಗೆ ಹೋಗಿದ್ದು, ಇನ್ನೂ ಮನೆಗ್ ಬಂದಿಲ್ಲ. ಯಾವಾಗ್ಲೂ ಮನೆಯಿಂದ ಆಚೆ ಹೋದವನು. ಫೋನ್ ಮಾಡಿ ಕೇಳೋಣ ಅಂದ್ರೆ ಅವನ ಹತ್ರ ಫೋನ್ ಕೂಡ ಇಲ್ಲ. ಪ್ಲೀಸ್ ಹೋಗ್ರಿ, ಎಲ್ಲಿದ್ದಾನೆ ಅಂತ ನೋಡ್ಕೊಂಡ್ ಬನ್ನಿ. ಎಲ್ಲಿ ಅಂತ ಹುಡ್ಕದವನ್ನ? ಸರಿ, ಒಂದ್ ನಿಮಿಷ ಇರು. ಅಣ್ಣ ಅಣ್ಣ, ಏನಾಯ್ತಾ? ಬಾಲಾಜಿ ಇನ್ನೂ ಮನೆಗೆ ಬಂದಿಲ್ಲ. ಅವನು ಎಲ್ಗೋ ಹೋದ? ಅದೆಲ್ಲ ಏನು ಅಂತ ಕೇಳ್ತೀಯ ಅಣ್ಣ? ಅವನು ಬರ್ತಾ ಬರ್ತಾ ಇನ್ನೂ ಚಿಕ್ಕ ಮಗು ತರ ಕೆಟ್ಟದಾಗ ಆಡ್ತಾ ಇದ್ದಾನೆ. ಅವ್ನ ಮದ್ವೆ ನಾವು ಮಾಡಿಸ್ತಿಲ್ಲ ಅಂತ ನಮ್ಮ ಜೊತೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾನಂತೆ. ಸರಿ, ಹೋದ್ರೆ ಹೋಗ್ಲಿ ಬಿಡು, ವಾಪಸ್ ಬರ್ತಾನೆ ಅನ್ಕೊಂಡ್ರೆ ಇನ್ನೂ ಬಂದಿಲ್ಲ ನೋಡು. ಸರಿ, ಅವ್ನ ಫ್ರೆಂಡ್ಸಿಗೆ ಯಾರಿಗಾದ್ರೂ ಫೋನ್ ಮಾಡಿ ಕೇಳೋಣ. ಲೇ, ಅವನೇನೋ ಸ್ವಲ್ಪ ಕೋಪದಿಂದ ಹೋಗಿರ್ತಾನೆ. ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬರ್ತಾನೆ ಬಿಡು. ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಇಲ್ಲ, ನಾವ್ ಮದ್ವೆ ಬಗ್ಗೆ ಮಾತಾಡದೆ ಇರೋದು ಒಂದೇ ಅಲ್ಲ ಪ್ರಾಬ್ಲಮ್ಮು. ಪೂರ್ವಿಗೂ ಅರವಿಂದ್ಗೂ ಅವ್ರ ಮದ್ವೆ ದೋಷ ಹೋಗ್ಲಿ ಅನ್ನೋ ಕಾರಣಕ್ಕೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ಬೇಕು ಅಂತ ಮಾತಾಡ್ತಿದ್ರು. ಅದನ್ನ ಬಾಲಾಜಿ ಕೇಳಿಸ್ಕೊಂಡು ಪೂರ್ವಿ ಎಲ್ಲೂ ಹೋಗೋ ಹಾಗಿಲ್ಲ, ಆ ಪೂಜೆಗಳೆಲ್ಲ ಮಾಡೋ ಹಾಗಿಲ್ಲ ಅಂತ ಜಗಳ ಮಾಡ್ದ. ಮತ್ತೆ ಅವನಿಗೂ ಕಷ್ಟವಾಗೇ ಇರುತ್ತಲ್ಲ. ಏನಣ್ಣ ನೀನು ಅರ್ಥ ಇಲ್ದಂಗೆ ಮಾತಾಡ್ತಾ ಇದೀಯಾ? ಅವನಿಗೆ ಕಷ್ಟ ಆಗತ್ತೆ ಅಂತಂದ್ರೆ ಇವಾಗ ಏನ್ ಮಾಡ್ಬೇಕು ನಾವು? ಏನೋ ಒಂದು ಮಾಡಿ ಆ ಪೂಜೆನೆಲ್ಲ ಇಲ್ದಿರೋಂಗ್ ಮಾಡ್ಬೇಕಲ್ಲ. ಅದೇಗ್ ಸಾಧ್ಯ ಆಗತ್ತೆ? ಏನಂತ ಹೇಳೋದು ಅಮ್ಮಂಗೆ? ಅದು ಕರೆಕ್ಟೇ. ಹಲ್ಲಿ ಅಂದ್ರೆ ಕಪ್ಪೆ ಕೋಪ, ಕಪ್ಪೆ ಅಂದ್ರೆ ಹಾವು ಕೋಪ ಅಂದಂಗೆ ಆಯ್ತು ಇವಾಗ. ನೀನು ನಿಮ್ಮ ಅಮ್ಮ ಅಪ್ಪಂಗೆ ಹೇಳೋಕ್ಕಾಗಲ್ಲ, ಅವನಿಗೂ ಹೇಳೋಕ್ಕಾಗಲ್ಲ. ಸರಿ ಇರು, ನಾನೇ ಫೋನ್ ಮಾಡ್ತೀನಿ. ಮಹೇಶು, ಎಲ್ಲಿದ್ಯೋ? ಮನೇಲೇ ಅಣ್ಣ. ನಮ್ಮ ಬಾಲಾಜಿ ಬಂದಿದ್ದಾನ ಅಲ್ಲಿ? ಇಲ್ಲಣ್ಣ. ಯಾಕಣ್ಣ? ಏನಿಲ್ವೋ, ಅವನ ಫೋನ್ ಸಿಗ್ತಾ ಇಲ್ಲ, ಅದಕ್ಕೆ ಮಾಡಿದೆ. ಸರಿ ಸರಿ ಇಡ್ತೀನಿ. ಆಯ್ತಣ್ಣ. ಅವನು ಅಲ್ಲಿಗೆ ಹೋಗಿಲ್ವಂತೆ. ರಂಗ, ಎಲ್ಲಿದ್ಯಾ ನೀನು? ಮೈಸೂರ್ಲಿದ್ದೀನಿ. ಹೌದಾ, ಸರಿ ಸರಿ ಬಿಡು. ಯಾಕಣ್ಣ? ಏನಿಲ್ಲ ಕಣ, ಸುಮ್ಮನೆ ಮಾಡಿದೆ. ಏನೋ ಕೆಲ್ಸದಲ್ಲಿ ಬ್ಯುಸಿ ಇದೆಯಾ? ಮಾಡ್ಕೋ. ಅವನು ಅವ್ರ ಜೊತೆ ಇಲ್ಲ ಕಣ. ಒಬ್ಬ ಊರಲ್ಲಿದ್ದಾನೆ, ಇನ್ನೊಬ್ಬ ಅವ್ರ ಮನೆಯಲ್ಲೇ ಇದ್ದಾನೆ. ಅವನಿದ್ರೆ ಇವ್ರ ಜೊತೆನೇ ಇರೋದು. ಅಣ್ಣ, ಅವನು ಆ ವಿಷ್ಣು ಒಂದ್ಸಲ ಫೋನ್ ಮಾಡೋಣ. ಹಾಂ, ಅಣ್ಣ ಬೇಡ ಬಿಡು, ಸಾಹೇಬ್ರು ಬಂದ್ರು. ಲೈ, ಇವನು ಇತ್ತೀಚೆಗೆ ತುಂಬಾ ಕೆಟ್ಟೋಗ್ತಾ ಇದ್ದಾನೆ. ಮಾಡ್ತೀನಿ. ಅಣ್ಣ ಇರೋಣ, ಬೇಡಣ್ಣ, ಅವನೇನು ಕೇಳಕ್ ಹೋಗ್ಬೇಡ, ಬಿಟ್ಬಿಡು. ಬೆಳಗ್ಗೆ ಎಲ್ಲ ನೋಡ್ಕೊಳ್ಳೋಣಂತೆ. ಇವಾಗ ಹೋಗಿ ಅವನು ಮಾತಾಡ್ತಿದ್ದೆ ಅಂತಂದ್ರೆ ಇನ್ನೂ ಜಗಳ ಮಾಡ್ತಾನಷ್ಟೇ. ಇವನು ಯಾಕೆ ಹಿಂಗೋ, ಎಲ್ಲ ನಮ್ಮ ಕರ್ಮ. ಬಾಗ್ಲು ಯಾಕೆ ಹಾಕ್ತಿದ್ಯಾ? ನಿನ್ನ ಕೇಳ್ತಾ ಇದ್ದೀನಿ, ಬಾಗ್ಲು ಯಾಕೆ ಹಾಕ್ತಿದ್ಯಾ? ಕುಡ್ಕೊಂಡ್ ಬಂದಿದ್ಯಾ ನೀನು? ಇನ್ನೇನ್ ಮಾಡು ಅಂತ್ಯಾ? ಎಲ್ಲಾರು ಸೇರ್ಕೊಂಡು ನನಗೆ ಟಾರ್ಚರ್ ಕೊಡ್ತಾ ಇದ್ರೆ ಇನ್ನೇನ್ ಮಾಡು ಅಂತ್ಯಾ? ಎದೆಲಿರೋ ನೋವನ್ನ ಹೇಗ್ ತಡ್ಕೊ ಅಂತ್ಯಾ? ನೀ ನನ್ನಿಂದ ದೂರ ಆಗೋ ಭಯನ ಹೇಗ್ ತಡ್ಕೊ ಅಂತ್ಯಾ? ನೀನಂತೂ ಅರ್ಥ ಮಾಡ್ಕೊಳಲ್ಲ. ನಿನ್ ತಂಗಿ ನಮ್ಮಣ್ಣ ಯಾರು ಅರ್ಥ ಮಾಡ್ಕೊಳಲ್ಲ. ನಾನು ಏನೇ ಮಾತಾಡೋಕೋದ್ರು ಇರೋ ಇರೋ ಅಂತಾರೆ. ಹೆಂಗಿರೋದು? ಯಾವ ನಂಬಿಕೆ ಮೇಲಿರೋದು? ನನ್ ಕಣ್ಮುಂದೆನೆ ಎಲ್ಲ ನಡೀತಾ ಇದೆ. ಹಾಗಂತ ಹೋಗಿ ಕುಡ್ಕೊಂಡ್ ಬರ್ತೀಯಾ? ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗತ್ತಾ? ನನಗಿಲ್ವಾ ಪ್ರಾಬ್ಲಮ್? ನಾನು ಕುಡ್ಕೊಂಡ್ ಬರಲ್ಲ. ಸರಿ, ತಗೋ ತಗೋ, ಕುಡಿ 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 ಕುಡಿ. ಕುಡ್ಕೊಂಡ್ ಬರೋದಂದ್ರೆ ಮನೆಗೂ ತಂದಿದ್ಯಾ? ಛೀ, ನಿನಗೆ ನಾಚಿಕೆ ಆಗಲ್ವಾ?
ಕೊನೆಗೆ ನೀನು ಕೂಡ ನನಗೆ ನಾಚಿಕೆ ಇಲ್ವಾ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ನಾ. ನಾನಂದ್ರೆ ಯಾರಿಗೂ ಲೆಕ್ಕ ಇಲ್ಲ, ನಿನಗಂತೂ ಬೆಲೆ ಇಲ್ಲ. ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡ. ಬೆಲೆ ಇಲ್ದೇ ಇದ್ದಿದ್ರೆ ನಿನ್ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೋತಿದ್ನಾ? ಜಗಳ ಆಡ್ಬಿಟ್ಟು ಹೊರಟೋದೆ. ಎಲ್ಲಿದ್ಯಾ ಅಂತಾನೂ ಗೊತ್ತಿರ್ಲಿಲ್ಲ, ಏನ್ ಮಾಡ್ತಿದ್ಯಾ ಅಂತಾನೂ ಗೊತ್ತಿರ್ಲಿಲ್ಲ. ಇಷ್ಟು ರಾತ್ರಿ ಆದ್ರೂ ಮನೆಗ್ ಬಂದಿರ್ಲಿಲ್ಲ. ಸಂತೋಷವಾಗಿ ಇರ್ತಾರಲ್ಲ. ಹೋದ್ರೆ ಹೋದ ಕಳ್ಳನ ಮಗ. ಇವನ್ ಎಲ್ಲಿಗೆ ಹೋದ್ರೆ ನಮ್ಗೇನು, ಹೋದ್ರೆ ಪೀಡೆ ಒಂದು ಹೋಗುತ್ತೆ. ನಮ್ಮವರೆಲ್ಲ ಸೇರ್ಕೊಂಡು ಒಬ್ಬನ್ ನೋಡಿಟ್ಟಿದಾರಲ್ಲ, ಅವನನ್ನ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗ್ಬಿಡೋಣ ಅನ್ಕೊಂಡಿದ್ಯಲ್ಲ. ಹಲ್ಲು ಉಗಿಸ್ಬಿಡ್ತೀನಿ ಹೀಗೆಲ್ಲ ಮಾತಾಡಿದ್ರೆ. ಹೌದು, ಅದೇ ನಿಜ. ಏನ್ ನಿಜ? ಇದೆ ನಾನು ಎಲ್ಲಿಗೆ ಹೋದ್ರು ನಿನಗೆ ಲೆಕ್ಕ ಇಲ್ಲ. ನಾನೇ ನಿನ್ ಗಂಡನ. ಬಲ್ವಂತ ಮಾಡಿ ಅರ್ಶನ ದರ ಕಟ್ದೆ, ಅದಕ್ಕಂತೂ ನೀನ್ ಬೆಲೆನೇ ಕೊಡ್ತಾ ಇಲ್ಲ. ನಿನಗ್ ನಾನು ಗಂಡನೋ ಅಲ್ವೋ, ಅಷ್ಟಕ್ಕೂ ನಮ್ದು ಮದ್ವೆನೋ ಅಲ್ವೋ, ನನಗಂತೂ ಏನು ಅರ್ಥ ಆಗ್ತಾ ಇಲ್ಲ. ಪ್ಲೀಸ್ ಈ ತರ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ. ಹುಚ್ಚಿ ಹಿಡಿತಾ ಇದೆ ನನಗೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಮ್ಮ ಮದುವೆ ವಿಷಯನ ನಮ್ಮಮ್ಮನ ಹತ್ರ ಮಾತಾಡೋ ಧೈರ್ಯ ನನಗಿಲ್ವಲ್ಲ. ಪುಕ್ಕಲ್ ನನ್ ಮಗ ನಾನು. ಅಲ್ಲ ಯಾಕಾದ್ರೂ ನೋಡಿದ್ನೆ ನಾನು ನಿನ್ನ. ನೀನು ನೋಡದೆ ಇದ್ದಿದ್ರೆ ನಾನು ಹೇಗೋ ಹಾಯಾಗಿದ್ಬಿಡ್ತಿದ್ನೇನೋ. ಹೌದು, ನನ್ನ ನೋಡಿದ್ಮೇಲೆ ನಿನಗೆ ಕಷ್ಟ ಮತ್ತೆ ದುಃಖ ಎಲ್ಲ. ನಾನ್ ಹೋದ್ರೆ ನೀನ್ ಖುಷಿಯಾಗಿರ್ತೀಯ. ಏಯ್, ಕೊಂದಾಕ್ಬಿಡ್ತೀನಿ. ನೀನ್ ಯಾಕೆ ದರಿದ್ಯ ಅನ್ಕೋತ್ಯಾ? ನೀನ್ ನನ್ ದೇವತೆ. ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನೀನ್ ನನಗ್ ಬೇಕಮ್ಮಿ. ನಾವು ಸಂತೋಷವಾಗಿ ಬದುಕ್ಬೇಕು. ಆದ್ರೆ ನಮ್ಗೆ ಯಾರು ಸಪೋರ್ಟೇ ಮಾಡ್ತಿಲ್ಲ. ಇವರು ಸಪೋರ್ಟ್ ಮಾಡ್ತಿಲ್ವಲ್ಲ. ನಮ್ಮ ಅಣ್ಣನ ಮದುವೆ ಆಗ್ತಿದ್ದಾಗೆ ನಮ್ಮನ್ನ ಹಂಗೆ ಗಾಳಿಗೆ ಬಿಟ್ಬಿಟ್ರು. ನೋಡು, ಇಷ್ಟ ಬಂದಾಗ ನೀನ್ ಮಾತಾಡ್ಬೇಡ. ನೀನು ಪರಿಸ್ಥಿತಿನ ಅರ್ಥ ಕೂಡ ಮಾಡ್ಕೋತಿಲ್ಲ. ಯಾವಾಗ್ಲೂ ನಿನ್ನೆ ಇರಕ್ಕೆ ನೀನ್ ಯೋಚನೆ ಮಾಡ್ತೀಯ. ನೀನೇ ನಿಮ್ಮಮ್ಮನ ಹತ್ರ ಮಾತಾಡೋಕ್ ಭಯ ಪಡ್ತಿದ್ದಾಗ ಅವ್ರಿಗೂ ಭಯ ಆಗಲ್ವಾ ಹೇಳು? ಅದು ಮತ್ತ ಅವಾಗ್ಲೇ ಹೇಳಿದ್ರಲ್ಲ, ಮುಂದೆ ನಿಂತು ಮಾಡ್ತೀವಿ ಅದು ಇದು ಅಂತ. ಇವಾಗ ಏನ್ ಮಾಡ್ತಿದ್ದಾರೆ? ನಾನ್ ಕಾಣಿಸ್ಲಿಲ್ಲ ಅಂತ ಒಬ್ರಾದ್ರೂ ಊರೆಲ್ಲ ಹುಡುಕಿದ್ರಾ? ಯಾವ್ದಾರ ಟ್ರೈನೋ ಲಾರಿನೋ ಗುದ್ಕೊಂಡು ಹೋಗಿದ್ರೆ ಆಮೇಲೆ ಬಂದ್ ನನ್ ಶವನ್ ಎತ್ಕೊಂಡು ಹೋಗೋಕ್ ಬಂದಿರೋರು ನಮ್ಮೋರು. ನಿನಗೇನಾದ್ರೂ ಹುಚ್ಚ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಹೌದೇ, ಸತ್ತೋಗ್ಬೇಕು ಅನ್ನಿಸ್ತಾ ಇದೆ. ನನಗ್ ಬದುಕಕ್ ಆಸೆನೇ ಇಲ್ಲ. ಹುಚ್ಚಚ್ಚಾಗಿ ಮಾತಾಡ್ಬೇಡ. ಹೋಗು, ಮೊದ್ಲು ಹೋಗಿ ಸ್ನಾನ ಮಾಡಿ ಮಲ್ಕೋ. ನಂಗ್ ಬೇಡವೇ? ನನಗೇನು ಬೇಡ. ಈ ಜೀವನ ಬದುಕು ಯಾವುದು ಬೇಡ. ಎದೆಯಲ್ಲಿ ಬೆಂಕಿ ಎತ್ಕೊಂಡು ಉರಿತಾ ಇದೆ, ಅಷ್ಟು ಸಾಕು. ಇನ್ನೂ ಕುಡಿದ್ರೆ ಸಾಯಿಸ್ಬಿಡ್ತೀನಿ. ಪೂರ್ವಿ, ಹೇ ನೋಡ್ದ? ಬಾಗ್ಲಿ ಯಾಕೆ ಹಾಕೊಂಡಿದ್ಯಮ್ಮ? ತೆಗಿ. ಅಮ್ಮ, ಬರ್ಲಿ ಬಾಗ್ಲು ತೆಗಿಯಮ್ಮ. ನಿನಗೇನಾದ್ರೂ ಹುಚ್ಚ? ನಿನಗೆ ಕೈ ಮುಗಿತೀನಿ. ಎಲ್ಲಾದ್ರೂ ನಾನು ಬಸ್ ಹುಡ್ಕೊಳ್ಳೋಣ. ಪೂರ್ವಿ, ಅಮ್ಮ, ಬಾಗ್ಲು ತೆಗಿಯ. ಯಾಕೆ ಹಾಕೊಂಡಿದ್ಯಾ? ಹಾ ಅಮ್ಮ, ಬರ್ತಾ ಇದ್ದೀನಿ. ಪ್ಲೀಸ್, ನಿನಗೆ ಕೈ ಮುಗಿತೀನಿ, ಬಚ್ಚಿಟ್ಕೋ. ನಾನ್ ಬಸ್ ಹುಡ್ಕೊಳ್ಳೋ. ನೀನ್ ಬಚ್ಚಿಟ್ಕೊಂಡಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ಇರೋ ಎಲ್ಲಿಗೆ? ಆಗ್ಲೇ ಸಮಾಧಿ ಒಳಗಡೆ ಹಾಕೋತ್ರ ಆಗ್ತಾವಳಲ್ಲ. ಪೂರ್ವಿ, ಬಾಗ್ಲು ತೆಗಿಯಮ್ಮ. ಏನ್ ಮಾಡ್ತಿದ್ಯಾ? ಬರ್ತಾ ಇದ್ದೀನಮ್ಮ. ಬಾ, ಬೇಗ ಬಾಮ್ಮ. ಬಾಗ್ಲು ತೆಗಿ. ಯಾಕೆ ಬಾಗ್ಲು ಹಾಕೊಂಡಿದ್ಯಾ? ಏನ್ ಮಾಡ್ತಿದ್ದೆ? ಏನಿಲ್ಲ ಅಮ್ಮ, ಅದು ನನ್ ಡ್ರೆಸ್ ಒಳಗಡೆ ಇರುವೆ ಹೋದಾಗಿತ್ತು, ಅದಕ್ಕೆ ನೋಡ್ಕೋತಾ ಇದ್ದೆ. ಹೌದಾ? ಹಾ, ಸರಿ. ನಿಮ್ಮ ಅಜ್ಜಿ ಔಷಧಿ ಎಲ್ಲೋ ಇಟ್ಟಿದಾರಂತೆ. ಎಲ್ಲಿ? ಇದೇನಿದು? ರೂಮಲ್ಲೇನೋ ವಾಸನೆ ಬರ್ತಿದ್ಯಲ್ಲ. ರೂಮಲ್ಲೇನೋ ವಾಸನೆ ಬರ್ತಿದ್ದೇನೆ. ಏನು ಬರ್ತಿಲ್ಲ ಅಮ್ಮ. ಏನು ಇಲ್ಲ ಅಂದ್ರೆ ಏನೇ?
ಯಾವ್ದೋ ಸಾರಾಯಿ ವಾಸನೆ ಬರ್ತಿದ್ಯಲ್ಲ ಇಲ್ಲಿ. ಅಯ್ಯೋ ಅದೆಲ್ಲ ಏನಿಲ್ಲ ಅಮ್ಮ, ಹೊರಗಿಂದ ಬರ್ತಿರ್ಬೇಕು. ಇಲ್ಲ ಇಲ್ಲ, ಇಲ್ಲೇ ಇದಾರಲ್ಲ ಗೀತಾ ಅವ್ರ ಮಾವ, ಅವ್ರು ಯಾವಾಗ್ಲೂ ಕುಡಿತಾನೆ ಇರ್ತಾರೆ. ಅವರು ಎಣ್ಣೆ ಬಾಟ್ಲಲ್ಲೂ ಹಾಕೊಂಡಿರ್ತಾರಂತೆ. ಮೊನ್ನೆ ಅಡ್ಗೆ ಮನೆಯಲ್ಲೂ ಅಡ್ಗೆಗೆ ಹಾಕಕ್ ಹೊರಟಿದ್ದೆ. ಹೆಂಡ್ತಿಗೆ ಹೆದರ್ಕೊಂಡು ಆ ಬಾಟಲನ್ನ ಇಲ್ಲೇನಾದ್ರೂ ಬಚ್ಚಿಟ್ಟಿರ್ಬೇಕು, ಇಲ್ಲಿಗೆ ಯಾರೂ ಬರಲ್ವಲ್ಲ ಅಂತ. ಕರ್ಮ, ಈ ಮನೆಯಲ್ಲಿ ಪ್ರತಿಯೊಬ್ರು ಕೂಡ ವಿಚಿತ್ರ ಕಣೆ. ಈ ಬೀರ್ ಒಳಗಡೆ ಏನಾದ್ರೂ ಇಟ್ಟಿರ್ತಾರಾ ನೋಡ್ತೀನಿ. ಅಮ್ಮ ಅದೆಲ್ಲ ಏನಿಲ್ಲ ಅಮ್ಮ. ಇರುತ್ತೆ ಕಣೆ, ನೋಡ್ತೀನಿ ಇರು. ಅಮ್ಮ ನಾನ್ ನೋಡ್ತೀನಿ. ಬೇಡ ಬೇಡ, ನಾನೇ ನೋಡ್ತೀನಿ ಇರು. ಅಮ್ಮ ಇಲ್ಲಿ ಯಾಕಿರತ್ತೆ? ಅವ್ರ ಪಾಪ ಹಾಗ್ ಮಾಡಲ್ಲ. ನೀನ್ ಜಾಸ್ತಿ ಯೋಚನೆ ಮಾಡ್ತಿದ್ಯಾ. ಸರಿ, ನಾನ್ ಕ್ಲೀನ್ ಮಾಡಿ ನೋಡ್ತೀನಿ. ಕಿಟಕಿ ಓಪನ್ ಮಾಡಿದ್ದಕ್ಕೆ ಹೊರಗಡೆ ಇರೋ ವಾಸನೆ ಒಳಗ್ ಬಂದಿದೆ. ಇಲ್ಲೋಡು, ಅಜ್ಜಿ ಮಾತ್ರೆಗಳು ಇಲ್ಲೇ ಇದೆ. ಮೊದ್ಲು ಹೋಗಿ ಅಜ್ಜಿ ಕೊಡು. ಸರಿ, ಇಲ್ಲಿ ವಾಸನೆ ಜಾಸ್ತಿ ಬರ್ತಿದೆ, ಸ್ವಲ್ಪ ಡೋರ್ ಎಲ್ಲ ಓಪನ್ ಮಾಡಿಡು. ಹೋಗು. ನಾನು ಹೋಗಲ್ಲ. ಪ್ಲೀಸ್, ನಿನಗೆ ಕೈ ಮುಗಿತೀನಿ, ಹೋಗು. ಹೋಗಲ್ಲ ಅಂತ ಹೇಳ್ತಾ ಏನಮ್ಮ ಇದು? ಸ್ಮಶಾನದಲ್ಲಿ ಹೆಣ ಸುಡುವಾಗ ಬರೋ ತರ ಹೊಗೆ ತರ ಇದೆ. ಬೆಳಗ್ಗೆ ನಡು ಮನೇಲಿ ಕೂತ್ಕೊಂಡು ಏನದ ಅಪಶಕುನದ ಮಾತು. ಶುಭವಾಗ್ಲಿ ಅಂತ ಶುಭ್ರವಾದ ಸಾಮ್ರಾಣಿ ಹಾಕ್ತಾ ಇದ್ದೀನಿ. ಏನಿದು ಈ ಮನಿ ತುಂಬಾ ಹೊಗೆ ಮಾಡಾರಲ್ಲ? ಅಯ್ಯ 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 ಅಯ್ಯ, ಸಾಂಬ್ರಾಣಿ ಹೆಸರ್ನಾಗ ರೊಕ್ಕ ಸುಟ್ಟು ನಮ್ ಮನಿನೂ ಸುಟ್ಟು ನಮ್ ಆರೋಗ್ಯನ ಕೆಡಿಸಿ ನಮ್ಮನ್ ಸಾಯಿಸ್ಬೇಕು ಅನ್ಕೊಂಡಿ ಏನ್ ನೀನ? ಇಲ್ಲಿ ನಿಮ್ ದುಡ್ಡನ್ನ ಯಾರು ತಗೋತಾ ಇಲ್ಲ, ನಮ್ ಸಾಮ್ರಾಣಿನ ನಾವೇ ಸುಡ್ತಾ ಇದೀವಿ. ಅಮ್ಮ, ಇದು ಸಾಮ್ರಾಣಿ ಹಾಕದಂಗಿಲ್ಲ, ಮನೆನ ಸುಡ್ತಾ ಇರೋ ತರ ಇದೆ. ಹೊರಗ್ನವ್ರು ಯಾರಾದ್ರೂ ನೋಡಿ ಭಯ ಪಟ್ಟು ಮನೆ ಸುಟ್ಟೋಗ್ತಿದೆ ಅನ್ಕೊಂಡು ಫೈರ್ ಇಂಜಿನ್ ಫೋನ್ ಮಾಡಿದ್ರು ಮಾಡ್ಬಿಡ್ತಾರೆ. ಅಲ್ದೆ ಗೌರ್ಮೆಂಟ್ ಅವರು ಹೊಗೆ ತಗೊಳ್ಳೋದು ಹಾನಿಕಾರಕ ಅಂತ ದೊಡ್ಡದಾಗ ಬೋರ್ಡ್ ಬೇರೆ ಹಾಕಿರ್ತಾರೆ. ನೀನೇನಮ್ಮ ಮನೆ ಪೂರ್ತಿ ಹರಡಿ ನಮ್ಮನ್ನ ಸಾಮೂಹಿಕವಾಗಿ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ಅದೇ ನಿಮ್ ಪ್ಲಾನ್ ಅಂತ ಗೊತ್ತು. ಏಕದಂತ ಅವ್ರೆ, ನೀವು ಕುಡಿಯೋ ಹೊಗೆಗಿಂತ ಇದು ತುಂಬಾ ಒಳ್ಳೇದು. ಸಾಮ್ರಾಣಿಯಿಂದ ಎದೆಲಿರೋ ಕಫ ಗಿಫ ಎಲ್ಲ ಹೊರಟೋಗುತ್ತೆ. ಹೋಗಿ ಹೋಗೋಬಲ್ದು, ಉಸಿರಾಡಕ್ ಆಗ್ಲಾರ್ದ ನಾವ ಹೋಗ್ತೀವ ಏನ? ಬಂದ್ ಮಾಡ್ರೇವ. ಏನಮ್ಮ, ಮನಸ್ಫೂರ್ತಿಯಿಂದ ಪೂಜೆ ಪುನಸ್ಕಾರ ಮಾಡೋ ಸ್ವಾತಂತ್ರ್ಯನೂ ಇಲ್ವಾ ಈ ಮನೆಯಲ್ಲಿ? ನಾವೆಲ್ ಕೊಟ್ಟಿ ನಿಮ್ಗ್ ಸ್ವತಂತ್ರ? ನೀವ ತಗೊಂಡಿರಲ್ಲ. ಅಲ್ಲ ಇದೇನಿದೆ ಮುಂಜಾನೆ ಕಿರಿಕಿರಿ? ಕನಕ, ಅವ್ರ ಪದ್ಧತಿ ಪ್ರಕಾರ ಪೂಜೆನ ಅವ್ರು ಮಾಡ್ಕೋತಾ ಇದಾರೆ. ನಿನಗೂ ಕೂಡ ದೇವರಲ್ಲಿ ಭಕ್ತಿ ಇದೆ ತಾನೆ, ಕೈ ಮುಕ್ಕೋ. ಅವ್ರ ಖರ್ಚಲ್ಲೇ ನಿನಗೂ ಕೂಡ ಸ್ವಲ್ಪ ಪುಣ್ಯ ಸಿಗುತ್ತೆ. ಅನ್ಕೊಳತ್ತಿದ್ದೆ, ಇನ್ನ ಎಲ್ಲದ ನೀ ಮನುಷ್ಯ? ಅವ್ರ ತಾನ ಅಂದ್ರ ತಂದನ ಅನ್ನಕ್ಕೆ ಎಲ್ಲಿದಾನ ಅಂದ ಬಿಟ್ಯಾ? ನಮಗ್ ಖರ್ಚಾಗುತ್ತೆ ಅಂತ ಸಾಂಬ್ರಾಣಿನ ಇದುವರೆಗೂ ಉರ್ಸಿಲ್ಲ. ಅಗರಬತ್ತಿನೂ 6 ತಿಂಗಳಿಗೆ ಒಂದ್ ಕಡ್ಡಿ ಹಚ್ತೀವಿ. ಅವರೇನೋ ಇಂಥ ವಿಷಯದಲ್ಲಿ ಸ್ವಲ್ಪ ಧಾರಾಳವಾಗಿ ಖರ್ಚು ಮಾಡ್ತಾ ಇದ್ದಾರೆ. ನಿನಗೆ ಹಿಡಿಸದೇ ಇದ್ರೆ ಏನ್ ಮಾಡಕ್ಕಾಗತ್ತೆ ಹೇಳು? ನನ್ನ ಮನ್ಯಾಗ ನನ್ನ ಇಷ್ಟಂಗ ಇರ್ಬೇಕು. ಏನಿದೆಲ್ಲ? ಎಲ್ಲ ನಿಮ್ಮಿಷ್ಟದಂತೆ ಇರ್ಬೇಕು ಅಂದ್ರೆ ಅದು ನಿಮ್ ವಿಷಯದಲ್ಲಿ ಇರ್ಬೇಕು. ನಾವೇನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ನೀವೇನ್ ಹೇಳೋದು? ಅದು ಅಲ್ದೆ ಇವತ್ತು ಅಮಾವಾಸ್ಯೆ ಪೂಜೆ ಮಾಡ್ತಿದ್ದೀನಿ. ಏನೋ ಅಮಾವಾಸ್ಯೆ ಪೂಜೆನಾ? ಅಣ್ಣ, ಅಮಾವಾಸ್ಯೆಗ್ ಮಾಡೋದೆಲ್ಲ ವಾಮಾಚಾರದ ಪೂಜೆಗಳಲ್ಲೇನ? ಅಂದ್ರ ಇವ್ರ ನಮ್ಮ್ಯಾಲ ಮಾಟ ಮಂತ್ರ ಮಾಡಕ್ ನೋಡತಾರ ಅಲ್ದ ನಮ್ಗೂ ಮಾಡನತ್ತಾರ ನೋಡ. ಇವ್ರಿಗೆಷ್ಟು ಧೈರ್ಯ ಐತಿ? ಅಮ್ಮ ತಾಯಿ, ಅಮಾವಾಸ್ಯೆ ದಿನ ಮಾಡೋದು ಬರೀ ವಾಮಾಚಾರ ಮಾಟ ಮಂತ್ರ ಅಲ್ಲಮ್ಮ. ಅಮಾವಾಸ್ಯೆ ನಮ್ಗೆ ಶ್ರೇಷ್ಠವಾದ ದಿನ, ಪುಣ್ಯದ ದಿನ. ಇವತ್ತೆಲ್ರಿಗೂ ದೃಷ್ಟಿ ಕುಂಬಳಕಾಯಿಲ್ ದೃಷ್ಟಿ ತೆಗೆದು ಮನೆಗೂ ದೃಷ್ಟಿ ತೆಗೆದ್ರೆ ಮನೆಗೂ ಒಳ್ಳೇದು, ಮನೇಲಿ ಇರೋರ್ಗೂ ತುಂಬಾ ಒಳ್ಳೇದು.
ಈ ಮನೆ ಚೆನ್ನಾಗಿರ್ಬೇಕು, ಈ ಮನೇಲಿ ಇರೋರೆಲ್ಲ ಚೆನ್ನಾಗಿರ್ಬೇಕು ಅಂತ ನನ್ ಮಗಳು ಇದನ್ನೆಲ್ಲ ಮಾಡ್ತಾ ಇರೋದು. ಅದನ್ನ ನೀವ್ ಅರ್ಥ ಮಾಡ್ಕೊಳ್ದೆ ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ರೆ ಹೇಗೆ? ಹೌದು, ಇದನ್ನೆಲ್ಲ ಮಾಡಿದ್ರೆ ನಿಮ್ಗಿರೋ ಚಿಕ್ಕ ಚಿಕ್ಕ ಅನಿಷ್ಟಗಳೆಲ್ಲ ಹೋಗುತ್ತೆ. ಏನ್ ತೊಲಗ್ ಹೋಗುತ್ತಾ? ಎಲ್ಲಾ ಅನಿಷ್ಟಗಳು ಇಲ್ಲೇ ಅದಾವಲ್ಲ. ನೋಡಿ, ನಮ್ಮನ್ ಅನಿಷ್ಟ ಅಂತೆಲ್ಲ ಹೇಳಿದ್ರೆ ಚೆನ್ನಾಗಿರಲ್ಲ. ಅಬ್ಬಬ್ಬಾ ಅಮ್ಮ, ಏನಮ್ಮ ಬಿಟ್ಟು ಹಾಕೋತಾನೆ. ಏನಮ್ಮ ಬಿಡೋದು? ಇವ್ರ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾನೆ ಇದಾರೆ. ನೆಮ್ಮದಿಯಾಗಿ ಪೂಜೆ ಮಾಡೋದಕ್ಕೂ ಬಿಡಲ್ಲ. ಅದು ಅವ ನೋಡ್ದ್ಯಾ, ಇವ್ರು ಶುರು ಮಾಡ್ಕೊಂಡ್ರು. ಅವ್ರದ್ದು ಅದ ಅಭ್ಯಾಸ, ನಮಗ್ ಹೆಂಗ ಬೇಕ್ ಹಂಗ ಅನ್ನೋದು. ನೀವು ಯಾವಾಗ ನೋಡಿದ್ರು ಹೀಗೆ ಹೇಳ್ತಿರ್ತಾರ. ಅವ್ರು ಏನ್ ಬೈದ್ರು ಇವಾಗ ಹೇಳಿ? ನಮಗ್ ಹಿಂಗ ಹೊಗೆ ಹಾಕಿ ನಾವು ನೆಮ್ಮದಿಯಾಗಿರಬಾರ್ದು ಅಂತ ಹೇಳಕತ್ಯಾರ. ಅಮ್ಮ ತಾಯಿ, ನಾವ್ ಆತರ ಹೇಳ್ತಾ ಇಲ್ಲ, ಸುಮ್ನಿರ್ತೀರಾ? ನೆಮ್ಮದಿಯಿಂದ ಅಂದ್ರೆ ಸಮಾಧಾನವಾಗಿ ಪೂಜೆ ಮಾಡೋದಿಕ್ಕೂ ಬಿಡ್ತಾ ಇಲ್ಲ ಅಂತ ಅರ್ಥ ಅದ್ರದ್ದು. ನಿಮ್ಮನ್ ಯಾರು ಬೈದಿಲ್ಲ ಇಲ್ಲಿ. ಅಮ್ಮ ಪಲ್ಲವಿ, ಈಗ ಸಾಂಬ್ರಾಣಿ ಆರಿಸಿ ಆಮೇಲೆ ಏನಾದ್ರೂ ಪೂಜೆ ಇದ್ರೆ ಮಾಡಿ ಪಲ್ಲವಿ. ಏನ್ರಿ, ಅಲ್ಲಿ ಸಿಗುಂಬಳ ಇದೆ, ಕರ್ಪೂರದ ಜೊತೆ ತಗೊಂಬನ್ನಿ. ಸರಿ. ಪೂರ್ವಿ, ನೀನು ಹೋಗು. ಮನ್ಯಾಗ ಕುಂಬಳಕಾಯಿ ಹೊಡಿಯಂಗಿದ್ದಾರೆ ಇವ್ರು. ಹಚ್ಚಿ. ಎಲ್ರೂ ಬಂದು ಸಾಲಾಗ್ ನಿಂತ್ಬಿಡಿ. ಅಳಿಯಂದ್ರೆ ಕೇಳದ್ನಲ್ಲ, ಬಂದು ಹೆಂಡತಿ ಜೊತೆ ನಿಂತ್ಕೋಪ. ನೋಡಿದ್ರ, ಇವನಿಗೆ ಮಾಟ ಮಾಡ್ಸ್ಯಾರ. ನಮ್ ಕೈಲಾದಷ್ಟು ಒಳ್ಳೇದ್ ಮಾಡ್ತೀವಿ ನಾವು. ಈ ಮಾಟ ಮಂತ್ರ ಎಲ್ಲ ಮಾಡಲ್ಲ ನಾವು. ನಿಂತ್ಕೊಳ್ಳಿ ಅಂತ ಹೇಳಿದ್ದು ಕೇವಲ ನಮ್ಮೋರನ್ ಮಾತ್ರ ಅಲ್ಲ, ಈ ಮನೇಲಿ ಇರೋರ್ ಎಲ್ರಿಗೂ ದೃಷ್ಟಿ ತೆಗಿತೀನಿ. ನಮ್ಗೇನ್ ಬೇಡ. ಯಾರ್ಯಾರ ದೃಷ್ಟಿ ಹೋಗ್ಬೇಕು ಅಂತ ಅನಿಸ್ತಿದ್ಯೋ ಅವರೆಲ್ಲ ಬಂದು ನಿಂತ್ಕೊಳ್ಳಿ. ಇದೇ ಸರಿಯಾದ ಸಮಯ, ನಾವು ದೃಷ್ಟಿ ತೆಗೆಸ್ಕೊಂಡ್ಬಿಡ್ಬೇಕು. ನನಗಂತೂ 35 ವರ್ಷದಿಂದ ಬಲವಾದ ದೃಷ್ಟಿ ತಗಲಿದ್ಯಮ್ಮ. ನನಗೆ ಸ್ವಲ್ಪ ಜೋರಾಗೆ ತೆಗೀರಿ. ಈಗ ಇದರಿಂದಾದ್ರೂ ನನಗೆ ಹಿಡಿದಿರೋ ದೃಷ್ಟಿ ಕಳೆಯತ್ತೀನೋ ನೋಡೋಣ. ತಿರುಪತಿ ಬಾರೋ. ಬೇಡ ಬಿಡಪ್ಪ. ಬಾರ ಅಂದ್ರೆ ಬಾ, ನಿಂತ್ಕೋ. ಲತಾಂಬಾ, ಬಂದ್ ನಿಂತ್ಕೋ ಬಾ. ಅಯ್ಯೋ ಪರವಾಗಿಲ್ಲ ಅಜ್ಜಿ. ಅಯ್ಯೋ ಬಾ ಅಮ್ಮ, ಬಾ. ನನ್ ಮಾತ್ ಕೇಳು, ನಿನ್ ಗಂಡನ್ ಪಕ್ಕ ನಿಂತ್ಕೋ. ಬಾಲಾಜಿ, ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ಯಾ? ಬಾ ನಿಂತ್ಕೋ. ಬೇಡ ಬಿಡಪ್ಪ, ಏನಕ್ಕೆ? ಬಾರ, ನೀನ ನಿಂತ್ಕೊಳ. ಬಾರಪ್ಪ. ಈ ದೃಷ್ಟಿ ತೆಗಿಯೋದ್ರಿಂದ ಆದ್ರೂ ನಿನ್ಗೆ ಒಳ್ಳೇದಾಗ್ಬೋದು ಕಣ. ಪಲ್ಲವಿ, ನೋಡಿದ್ಯಾ ತೆಂಗವ್ವ, ಇವ್ರು ನಿಧಾನವಾಗಿ ನಮ್ಮನೆಯವ್ರನ್ನೆಲ್ಲ ಅವ್ರ ಕಡೆ ಮಾಡ್ಕೊಳ್ತಾ ಇದಾರೆ. ತಗೊಂಡೋಗಿ ಹೊರಗಡೆ ಹೊಡಿತೀನಿ. ಎಲ್ರೂ ಸ್ನಾನ ಮಾಡ್ಕೊಂಡ್ ಬನ್ನಿ, ದೇವ್ರ ಹತ್ರ ಪೂಜೆ ಮಾಡಿ ಊಟಕ್ಕೆ ಹಾಕ್ತೀನಿ. ಒಳ್ಳೆ ಊಟ ಇರುತ್ತೆ ಕಣ್ರು. ಬೀಗ್ರ ಮನೆ ಊಟ. ಬೇಗ ಬೇಗ ಸ್ನಾನ ಮಾಡ್ಕೊಂಡ್ ಬನ್ನಿ, ಚೆನ್ನಾಗಿ ಬಾರ್ಸೋಣ. ಬೆಳಗ್ಗೆ ಇವ್ರು ಅಡುಗೆ ಕೂಡ ರೆಡಿ ಮಾಡಿದಾರಂತ. ಯಾವಾಗ ಮಾಡಿದ್ರು?